ಕನಸಿನಲ್ಲಿ ಬಂದು ನನ್ನ ಹರಸಿ ಹೋದೆಯ ಗುರುವೇ, ಕನಸಿನಲ್ಲಿ ಬಂದು ನನ್ನ ಹರಸಿ ಹೋದೆಯ. ನಮಸ್ತೆ ವೀಕ್ಷಕರೇ, ಇದು ಕೇವಲ ಒಂದು ಹಾಡಲ್ಲ. ಈ ಹಾಡಿನ ಸಾಲುಗಳಲ್ಲಿ ರಾಯರು ಭಕ್ತರ ಕನಸಿನಲ್ಲಿ ಬಂದು ಎಷ್ಟು ಪವಾಡ ಮಾಡಿದ್ದಾರೆ. ನಿಜ ಜೀವನದಲ್ಲಿ ಎಷ್ಟೊಂದು ಜನಕ್ಕೆ ಈ ಥರ ಅನುಭವ ಆಗಿದೆ. ಇವತ್ತಿನ ದಿನ ನಾವು ರಾಯರು ಕನಸಿನಲ್ಲಿ ಬಂದು ಯಾರಿಗೆ ಏನು ಪವಾಡ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇವತ್ತಿನ ದಿನ ನಮ್ಮ ಜೊತೆ ರಾಷ್ಟ್ರೀಯ ಹಿಂದೂ ಪರಿಷತ್ ಅಧ್ಯಕ್ಷರಾದ ಶ್ರೀ ವಿಕ್ರಮ್ ಶೆಟ್ಟಿ ಅವರಿದ್ದಾರೆ. ಅವರ ಜೀವನದಲ್ಲಿ ರಾಯರು ಅವರ ಕನಸಿನಲ್ಲಿ ಬಂದು ಏನು ಹೇಳಿದ್ರು, ಏನು ಪವಾಡ ನಡೆದಿದೆ, ಅವರ ಅನುಭವ ಏನು ಅಂತ ಅವರ ಮಾತಿನಲ್ಲೇ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಜೀವನದಲ್ಲಿ ರಾಯರ ಪವಾಡ ಏನಾಗಿದೆ, ರಾಯರ ಅನುಭವ ಹೇಗಾಗಿದೆ ಅಂತ ತಿಳಿಸ್ಕೊಡ್ತೀರಾ ನಮ್ಮ ಪ್ರೇಕ್ಷಕರಿಗೆ? ಪಕ್ಕ ಹೇಳ್ತೀನಿ. ನಾನು ಚಿಕ್ಕ ವಯಸ್ಸಲ್ಲಿ ಬೆಂಗಳೂರಿಗೆ ಸುಮಾರು 1980ನೇ ಇಸ್ವಿ ಜೂನ್ 20ನೇ ತಾರೀಕು ನಾನು ಬೆಂಗಳೂರಿಗೆ ನನ್ನ ಪಾದಾರ್ಪಣೆ. ಆವಾಗ ನನಗೆ ಈ ರಾಯರ ಬಗ್ಗೆ ಆಗಲಿ ಅಥವಾ ಇನ್ನು ಯಾವುದೋ ಗುರುಗಳ ಬಗ್ಗೆ ನನಗೇನು ಗೊತ್ತಿಲ್ಲ. ನಾನು ಬಂದೆ ಬೆಂಗಳೂರಿಗೆ. ಏನೋ ನಮ್ಮ ಹತ್ರ ಒಂದು ಸ್ವಲ್ಪ ಇರೋ ದುಡ್ಡಲ್ಲಿ ಬಸ್ ಹತ್ಕೊಂಡು ಬಂದೆ, ಬೆಂಗಳೂರಿಗೆ ಇಳಿದೆ. ಬೆಂಗಳೂರಿಗೆ ಇಳಿದಾಗ ನಾವು ಮಂಗಳೂರು ನೋಡದಿರೋರು. ಬೆಂಗಳೂರು ಅಂದರೆ ನಮಗೆ ಆವಾಗ ತುಂಬ ದೊಡ್ಡದು, ಯಾಕಂದರೆ ನಾವು ಅಷ್ಟು ದೊಡ್ಡ ಸಿಟಿನ ನೋಡಿದವರೆಲ್ಲ. ನಾನು ಇನ್ನೂ ಹುಡುಗ, ಚಿಕ್ಕ ಹುಡುಗ. ಹೋಟೆಲಲ್ಲಿ ಕೆಲಸ ಕೇಳಿಕೊಂಡು ಶುರು ಮಾಡಿದೆ. ನನ್ನ ವೃತ್ತಿ ಏನಾರು ಮಾಡಬೇಕಲ್ಲ, ಇಲ್ಲಿ ಬೆಂಗಳೂರು ಬಂದ ಮೇಲೆ ನಾನೊಂದು ಏನಾರು ವೃತ್ತಿ ಮಾಡಬೇಕು. ಅದರಿಂದ ನಾನು ಹೋಟ್ಲಲ್ಲಿ ಕೆಲಸಗಳನ್ನು ಕೇಳ್ತಾ ಸುಮಾರು ಹಲವಾರು, ಒಂದು ಕಡಿಮೆ ಅಂದರೂ ಬೆಂಗಳೂರಲ್ಲಿ ಒಂದು 25 ಹೋಟ್ಲ್ಗಳನ್ನು ನಾನು ಭೇಟಿ ಮಾಡಿದ್ದೀನಿ. ಎಲ್ಲೂ ಕೆಲಸ ಸಿಗ್ತಾಯಿಲ್ಲ. ನಾನು ಬೇರೆ ಚಿಕ್ಕವನು, ಏನು ಮಾಡೋದು? ಸುಮಾರು ಹುಡುಕ್ತಾ ನಾನು ಹಲಸೂರಿಗೆ ಒಂದು 4:15 ಗಂಟೆಗೆ ತಲುಪಿದೆ. ಬೆಳಿಗ್ಗೆ 5:00ಗೆ ನಾನು ಬಸ್ ಸ್ಟ್ಯಾಂಡಿಂದ ಬಸ್ ಇಳಿದು ಬೆಂಗಳೂರಿಗೆ ಸುತ್ತಕ್ಕೆ ಶುರು ಮಾಡಿದವನು ಸುಮಾರು 4:15 ಗಂಟೆಗೆ ಹಲಸೂರು ತಲುಪಿದೆ. ಇದು ಫುಲ್ ಡೇ ನಡ್ಕೊಂಡೆ, ಯಾವುದು ಬಸ್ಸಲ್ಲಿ ಗಿಸ್ಸಲ್ಲಿ ಬಂದಿಲ್ಲ, ಏನೂ ಇಲ್ಲ. ನಡೆದು ಬಂದು ಆ ಒಂದು ಹೋಟ್ಲ್ ಹತ್ರ ಬೇಜಾರಾಯಿತು ನನಗೆ. ತುಂಬ ಬೇಜಾರಾಗಿ ಏನಪ್ಪ ಮಾಡೋದು, ಇನ್ನು ರಾತ್ರಿ ಆಗ್ತಾಯಿದೆ, ಎಲ್ಲಿ ನಾವು ಮಲಗೋದೆಲ್ಲಿ, ಹೇಗೆ ನಮ್ಮ ಇಲ್ಲಿಂದ ನಾನು ತಿರ್ಗಾ ವಾಪಸ್ ಹೋಗುವಂಥ ಸನ್ನಿವೇಶ ಬರ್ತಾ ಇದೆಯಾ ಅಂತ ಅನ್ನಿಸ್ತು. ಸುಮಾರು ಜೋಗ್ ರೋಡಲ್ಲಿ ಒಂದು ಪೂರ್ಣಿಮಾ ರೆಸ್ಟೋರೆಂಟ್ ಅಂತ ಹೋಟ್ಲಿತ್ತು. ಆ ಹೋಟ್ಲ್ ಹತ್ರ ಸುಮ್ಮನೆ ಹಿಂಗೆ ಒಳಗಡೆ ಹೋಗೋಕ್ಕೆ ಮುಂಚೆನೇ ಹಿಂಗೆ ನೋಡಿದೆ, ಕ್ಯಾಶ್ ಮೇಲ್ಗಡೆ ರಾಯರದೊಂದು ಫೋಟೋ ಇತ್ತು. ರಾಯರ ಫೋಟೋ ಹಿಂಗೆ ನೋಡಿಬಿಟ್ಟು, ನನಗೆ ಅವರು ಗುರು ರಾಘವೇಂದ್ರ ಸ್ವಾಮಿಗಳು ಅಂತ ನಂಗೆ ಗೊತ್ತಿಲ್ಲ. ಅಲ್ಲಿ ಕೆಳಗಡೆ ಬರೆದಿರೋದನ್ನು ನೋಡಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಅದರಲ್ಲಿ ಬರೆದಿರೋದನ್ನು ನೋಡಿದೆ. ನಾನು ಅಲ್ಲಿಂದನೇ ಒಂದು ಸ್ಮರಣೆ ಮಾಡಿಕೊಂಡು ಅವ್ರನ್ನ ಒಂದು 2 ಸಲ ಸ್ಮರಣೆ ಮಾಡಿಕೊಂಡೆ ಒಳಗಡೆ, ನನ್ನ ಮನಸ್ಸೊಳಗಡೆ. ದೇವರೇ, ನನಗೊಂದು ದಾರಿ ತೋರಿಸು, ನನಗೆ ಗೊತ್ತಿಲ್ಲ, ನೀವ್ಯಾರೋ ನನಗೆ ಗೊತ್ತಿಲ್ಲ, ಬಟ್ ಆದರೆ ನಿಮ್ಮ ಇಲ್ಲಿ ಒಂದು ಭಾವಚಿತ್ರ ಇದೆ. ನಾನು ಈಗ ನಿಮ್ಮನ್ನೇ ನಾನು ನಂಬಿದ್ದೀನಿ, ನನಗೆ ಇಲ್ಲಿ ಏನಾದರೂ ಒಂದು ಕೆಲಸ ಕೊಡ್ಸಪ್ಪ ತಂದೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಳಗಡೆ ಬಂದೆ. ಒಳಗಡೆ ಬಂದು ಕೂತ್ಕೊಂಡಾಗ ಒಬ್ಬ ಸಪ್ಲೈಯರ್ ಬಂದುಬಿಟ್ಟು, ಏನಪ್ಪ ಏನು ಬೇಕು ಅಂತ ಕೇಳ್ದ. ಇಲ್ಲ ಸರ್, ನನಗೆ ಏನು ಬೇಡ, ನನಗೆ ಇಲ್ಲೊಂದು ಕೆಲಸ ಬೇಕಾಯಿತು, ಸಿಗುತ್ತಾ ಅಂತ ಕೇಳಿದೆ. ಯಜಮಾನ್ರು ಇಲ್ಲಪ್ಪ, ಒಂದು 5 ಗಂಟೆಗೆ ಬರ್ತಾರೆ, ಕೂತ್ಕೊಂಡಿರು ಅಂತ ಹೇಳಿದ್ರು. ಯಜಮಾನ್ರ ಮಗ ಇದ್ದರು, 5 ಗಂಟೆಗೆ ಬರೋಕ್ಕೆ ಹೇಳಿದ್ರು. 5 ಗಂಟೆಗೆ ಕೂತ್ಕೊಳ್ಳಪ್ಪ ಅಂತ. 5 ಗಂಟೆಗೆ ಬಂದರು. ಯಜಮಾನ್ರ ಹತ್ರ ಕೇಳಿದೆ. ಯಜಮಾನ್ರು, ಆಯ್ತಪ್ಪ, ಕೆಲಸ ಮಾಡು, ನೀನೇನು ಮಾಡ್ತೀಯ, ಸಪ್ಲೈ ಮಾಡ್ತೀಯ, ಮಾಡು ಅಂಥೇಳಿ ಆವತ್ತು ನನಗೆ ಅಲ್ಲಿ ಕೆಲಸದ ಒಂದು ಅವಕಾಶ ಸಿಕ್ತು. ಅಂದರೆ ನನಗೆ ಬೆಳಗಿಂದ ರಾತ್ರಿವರೆಗೆ ಸುತ್ತಿದ್ದಿದೆಯಲ್ಲ, ಅದು ಮರ್ತೇ ಹೋಯ್ತು ನನಗೆ. ನಾನು ಅಷ್ಟು ಚಿಕ್ಕ ಹುಡುಗ, ಬೆಳಗಿಂದ ರಾತ್ರಿವರೆಗೆ ಎಷ್ಟು ಸುತ್ತಿರ್ಬೋದು ಅಂದರೆ ಎಷ್ಟು ಕಿಲೋಮೀಟ್ರ್ ಸುತ್ತಿರ್ಬೋದ. ಆದ್ರೂ ಆ ರಾಯರ ಸ್ಮರಣೆ ಮಾಡಿ ನಾನು ನೀನು ನಾಳೆ ಬೆಳಿಗ್ಗೆ ಕೆಲಸಕ್ಕೆ ಜಾಯ್ನ್ ಆಗು ಅಂತ ಹೇಳಿದ ತಕ್ಷಣ ನಿಜವಾಗ್ಲೂ ಹೇಳ್ತೀನಿ, ನನ್ನ ಏನಾಗಿದೆಯೋ ಸುಸ್ತಾಗಿದೆಯೋ ಯಾವುದೂ ಕಾಣಲಿಲ್ಲ. ಆವತ್ತು ಅಲ್ಲೊಂದು ಕೆಲಸಕ್ಕೆ ಸೇರಿಕೊಂಡೆ. ನನ್ನ ಜೀವನ ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಊರ ಕಡೆಗೆ
ಕಾಗದ ಪತ್ರಗಳನ್ನ ಹಾಕಿ ನಾನು ಕ್ಷೇಮವಾಗಿದ್ದೀನಿ ಅಂತ ಹೇಳಿ ತಿಳಿಸಿ ಸುಮಾರು 1-1.5 ತಿಂಗಳು ಆ ಹೋಟ್ಲಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ನನ್ನ ಜೀವನದಲ್ಲಿ ಸುಮಾರು 1-1.5 ವರ್ಷ ನಾನು ಬೆಂಗಳೂರಲ್ಲಿ ಇದೇ ಥರ ಕೆಲಸಗಳನ್ನ ಮಾಡಿಕೊಂಡು ಜೀವನ ಮಾಡಿಕೊಂಡು 1.5 ವರ್ಷ ಆದಮೇಲೆ ತಿರ್ಗಾ ಊರಿಗೆ ಹೋದೆ. ಊರಿಗೆ ಹೋಗಿ ತಿರ್ಗಾ ನಾನು ಅಲ್ಲಿಂದ ಒಂದು ಸ್ವಲ್ಪ ಬಾಂಬೆಗೆ ಹೋದೆ. ಬಟ್ ಆದರೆ ನಾನು ರಾಯರ ಸ್ಮರಣೆನ ಬಿಟ್ಟಿಲ್ಲ. ನನಗೆ ರಾಯರು ಅಲ್ಲೂ ನನ್ನನ್ನು ಕಾಪಾಡ್ಕೊಂಡು ಬಂದಿದ್ದರು. ಆಮೇಲೆ ಅಲ್ಲಿಂದ ತಿರ್ಗಾ 85ನೇ ಇಸ್ವಿಗೆ ಬೆಂಗಳೂರಿಗೆ ತಿರ್ಗಾ ಬಂದೆ. ಬೆಂಗಳೂರಿಗೆ ಬಂದು ನಾನು ಏನಾರು ಮಾಡಬೇಕು, ಅಂಗಡಿ ಮಾಡಬೇಕು, ನನ್ನ ಜೀವನದಲ್ಲಿ ಏನಾರು ಒಂದು ನಾವು ಸಾಧನೆ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡು ಸೊ ನಾನು ಒಂದು ಅಂಗಡಿನ ವ್ಯಾಪಾರಕ್ಕೆ ತಗೊಂಡೆ, ಬಾಡಿಗೆ ತಗೊಂಡು ಅಲ್ಲಿಂದ ವ್ಯಾಪಾರ ಶುರುವಾಯಿತು. ತುಂಬ ಕಷ್ಟ ಆಗಿತ್ತು ವ್ಯಾಪಾರ ಶುರುವಾಗೋದು. ಬಟ್ ಆದ್ರೂ ನಾನು ಆ ರಾಯರ ಫೋಟೋನ ಒಂದು ಒಳಗಡೆ ಇಟ್ಕೊಂಡು, ನೀವು ಇಷ್ಟರವರೆಗೆ ನನ್ನ ಕಾಪಾಡಿದರೆ ಇಲ್ಲಿ ನನಗೆ ಇಲ್ಲಿವರೆಗೆ ತಂದಿದ್ದೀರ, ಇನ್ನು ಮುಂದೆ ನೀವೇ ತರ್ತೀರಾ ಅಂತ ಹೇಳ್ಬಿಟ್ಟು ಅವ್ರನ್ನೇ ಕೇಳಿಕೊಂಡು ವ್ಯಾಪಾರ ಸ್ಟಾರ್ಟ್ ಮಾಡಿದೆ. ಸುಮಾರು 1-1.5 ವರ್ಷ ಆದಾಗ ನಮ್ಮ ತಂದೆಯವರಿಗೆ ಒಂದು ಸ್ವಲ್ಪ ಹುಷಾರಿಲ್ಲದಾಗಿ ಸೊ ನಾನು ತಿರ್ಗಾ ಊರಿಗೆ ಹೋಗೋ ಸನ್ನಿವೇಶ ಬಂತು. ಅದರಿಂದ ನಮ್ಮ ಒಂದು ದೂರದ ಸಂಬಂಧಿಯನ್ನು ಅಂಗಡಿಯಲ್ಲಿ ನಿಲ್ಲಿಸಿ ನಾನು ಊರಿಗೆ ಹೋದೆ. ಊರಿಗೆ ಹೋಗಿ 1 ವರ್ಷ ನಾನು ಊರಲ್ಲಿ ಕಳೀಬೇಕಾಯಿತು. ನಮ್ಮ ತಂದೆಯವರ ಆರೋಗ್ಯ ಸ್ಥಿತಿ ಸರಿಯಾಗುವವರೆಗೆ ನಾನು ಅಲ್ಲಿರಬೇಕಾಯಿತು. ಸೊ ಅಲ್ಲಿಂದ ತಿರ್ಗಾ ನಾನು ಬರುವಾಗ ಇಲ್ಲಿ ನಮ್ಮ ವ್ಯಾಪಾರದ ವ್ಯವಹಾರ ಪೂರ್ತಿ ಅಧ್ವಾನ ಆಗಿತ್ತು, ಮಾಡೋ ಸಾಧ್ಯತೆಯೇ ಇಲ್ಲ ಅನ್ನೋ ಥರ ಆಗಿತ್ತು. ಆದರೆ ನಾನು ಊರಲ್ಲಿದ್ದರೂ ಈ ರಾಯರ ಸ್ಮರಣೆನ ನಾನು ಯಾವತ್ತೂ ಒಂದು ದಿನವೂ ಬಿಟ್ಟಿಲ್ಲ. ಪ್ರತಿನಿತ್ಯ ಸ್ನಾನ ಮಾಡಿದ ತಕ್ಷಣ ಪೂಜೆ ಮಾಡಬೇಕಾದ್ರೆ ನಾನು ಗಣಪತಿನ ಪೂಜೆ ಮಾಡಬೇಕಂತಿದ್ರು ಎಲ್ಲರೂ, ಬಟ್ ನಾನು ರಾಯರನ್ನೇ ಪೂಜೆ ಮಾಡ್ತಾಯಿದ್ದೆ. ಫಸ್ಟ್ ರಾಯರನ್ನೇ ಪೂಜೆ ಮಾಡ್ತಾಯಿದ್ದೆ. ಸೊ ಆದ್ದರಿಂದ ಈಗ ನನಗೆ ಇಲ್ಲಿ ಬಂದಾಗ ವ್ಯಾಪಾರ ಮಾಡೋ ಪರಿಸ್ಥಿತಿ ಕಾಣ್ತಾ ಇಲ್ಲ. ತುಂಬ ಬೇಜಾರಾಯಿತು. ತುಂಬ ಬೇಜಾರಾಗಿ ಅಂಗಡಿನ ಯಾರಿಗೋ ಬೇರೆಯವ್ರಿಗೆ ಕೊಡೋಣ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಅಮೌಂಟಿಗೆ ಅದನ್ನು ಬೇರೆಯವ್ರಿಗೆ ಮಾತಾಡಿ ಆವತ್ತು ಮಂಗಳವಾರ ದಿನ, ಮಂಗಳವಾರ ರಾತ್ರಿ ಅವರು ಮಾತಾಡ್ಕೊಂಡು ಹೋದರು. ಮಂಗಳವಾರ ಅಡ್ವಾನ್ಸ್ ಮಾಡೋದು ಬೇಡ, ಬುಧವಾರ ಬಂದು ಅಡ್ವಾನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಅದರಿಂದ ನಾನು ತುಂಬ ದುಃಖದಿಂದ ಅವತ್ತು ಊಟ ಕೂಡ ಮಾಡಲಿಲ್ಲ. ನಾನು ಬೆಳಗಿಂದ ಊಟನೇ ಮಾಡಲಿಲ್ಲ. ನಮ್ಮ ಅಣ್ಣನ ಜೊತೆ ಇದ್ದೆ. ರಾತ್ರಿ ಮಲಗಿದ್ರೂ ನಿದ್ದೆ ಬರ್ತಾಯಿಲ್ಲ. ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿತಾಯಿದೆ. ನನಗೆ ಗೊತ್ತಾಗ್ತಾಯಿಲ್ಲ. ನನಗೆ ಹಾಕಿರೋ ಅಡಿಯಲ್ಲಿಟ್ಟಿರೋ ಟವಲ್ ಪೂರ್ತಿ ಒದ್ದೆ ಆಗಿದೆ. ಅಷ್ಟು ಕಣ್ಣಲ್ಲಿ ನೀರು ಹೋಗಿದೆ. ಅಷ್ಟು ಅಳ್ತಾ ಇದ್ದೀನಿ, ದೇವ್ರನ್ನೇ ಕೇಳ್ತಾ ಇದ್ದೀನಿ, ರಾಯರೇ ನಾನು ಯಾಕೆ, ಏನು ನನ್ನಿಂದ ಏನು ತಪ್ಪಾಗಿದೆ, ನನಗೆ ಯಾಕೆ ನಾನು ಇನ್ನು ವಾಪಸ್ ಊರಿಗೆ ಹೋಗ್ಬೇಕಾ ಅಂತ ಕೇಳ್ಕೊತಾ ಇದ್ದೀನಿ, ಮನಸ್ಸಲ್ಲೇ ಕೇಳ್ಕೊತಾ ಇದ್ದೀನಿ ಅವ್ರನ್ನ. ಸುಮಾರು ಒಂದು 11-11ವರೆಗೆ ಮಲಗಿದೆ. ನಿದ್ದೆ ಬಂದಾಗ ಈ ಅಳುವಲ್ಲೇ ನಿದ್ದೆ ಬಂತು. ಸುಮಾರು ಒಂದು 2.5 ಗಂಟೆ ಹಂಗೆ ನನಗೊಂದು ಕನಸಲ್ಲಿ ರಾಯರು ಬಂದುಬಿಟ್ಟು ಯಾಕಪ್ಪ ಅಳ್ತಾ ಇದೆಯಾ, ಯಾಕೆ ಬೇಜಾರಲ್ಲಿದ್ಯಾ, ಬಾ ನನ್ನ ಜೊತೆ ಅಂತ ಕೇಳ್ತಾ ಇದ್ದಾರೆ. ನಾನು ಏನು ಗುರುಗಳೇ, ನಾನು ನಿಮ್ಮ ಜೊತೆ ಬಂದರೆ ಇವಾಗ ನಾನು ಏನು ಮಾಡೋದು, ನನ್ನ ಜೀವನ ಏನು ಬೇರೆ ಏನು ಮಾಡೋದು ಬೇಡ ಅಂತ ಅವ್ರ ಹತ್ರ ನಾನು ಸಾಧಾರಣ ಜನಗಳ ಜೊತೆ ಮಾತಾಡ್ದಂಗೆ ಮಾತಾಡ್ತಾ ಇದ್ದೀನಿ. ಅವರು ಗುರುಗಳು ಅನ್ನೋ ಒಂದು ಕಲ್ಪನೆ ಕೂಡ ನನ್ನ ಹತ್ರ ಇಲ್ಲ. ನಾನು ಏನೋ ಒಂದು ಮಾಮೂಲಿ ಮನುಷ್ಯರು ಯಾರಿದೆ ಬಂದರೆ ಈಗ ನಾವು ಏನು ಮಾತಾಡ್ತೀವೋ ಅದೇ ಟೈಪಲ್ಲಿ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ಎಚ್ಚರ ಆಗೋಯ್ತು. ಎಚ್ಚರ ಆದ ತಕ್ಷಣ ಒಂದು 5 ನಿಮಿಷ ನನಗೆ ಏನು ಇದು ಕನಸು ಬಿತ್ತಲ್ಲ, ಏನಿದು, ಯಾವ ಥರ ಕನಸು ಬಿತ್ತು ಅಂತ ಹೇಳಿ ಯೋಚನೆ ಮಾಡೋದ್ರೊಳಗೆ ತಿರ್ಗಿ ಒಂದು 5 ನಿಮಿಷಕ್ಕೆ ನಿದ್ದೆ ಬಂತು. ನಿದ್ದೆ ಬಂದಾಗ ಇದೇ ಕನಸು ಕಂಪ್ಲೀಟ್ ಕನಸು ಕಂಟಿನ್ಯೂ ಆಯಿತು. ತಿರ್ಗಾ ಬಂದು ಹೇಳ್ತಾ ಇದ್ದಾರೆ, ಇಲ್ಲ ನಾನು ಒಂಚೂರು ಎಲ್ಲ ಹೋದೆ, ನೀನೇನು ಯೋಚನೆ ಮಾಡಬೇಡ, ಏನಾಗಲ್ಲ, ಒಳ್ಳೆಯದಾಗತ್ತೆ, ನಾಳೆ ಬುಧವಾರ ಸ್ವಲ್ಪ ಅಂಗಡಿಯೆಲ್ಲ ಕ್ಲೀನ್ ಮಾಡು, ಸ್ವಲ್ಪ ಸಾಮಾನು ತಂದು ಹಾಕು, ಗುರುವಾರ ಓಪನ್ ಮಾಡು ಅಂತ ಅವ್ರ ಬಾಯಿಂದಲೇ ಬಂತು. ಸೊ ಅದು ನನಗೆ ನನ್ನ ಹತ್ರ ದುಡ್ಡಿರಲಿಲ್ಲ, ಒಂದು 800 ರೂಪಾಯಿ ಇತ್ತಷ್ಟೇ. ಆ 800 ರೂಪಾಯಿಗೆ ಒಂದು ಎಷ್ಟಾಗುತ್ತೋ ಅಷ್ಟು ಸಾಮಾನುಗಳನ್ನು ತಂದು ಹಾಕಿ ಗುರುವಾರ ನಾನು ರಾಯರ ಸ್ಮರಣೆ ಮಾಡಿಕೊಂಡು ಓಪನ್ ಮಾಡಿದೆ. ತಿರ್ಗಾ ಓಪನ್ ಮಾಡಿದ ಮೇಲೆ ರಾಯರು ನನ್ನನ್ನು ಇಲ್ಲಿವರೆಗೆ ತಂದಿದ್ದಾರೆ. ನನಗೆ ಯಾವುದೇ ಕೊರತೆ ಇಲ್ಲ. ಈಗ ಆ ರಾಯರನ್ನ ನಂಬಿದರೆ ಏನು ಕೊರತೆ ಆಗೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ನಾನೇ, ಬೇರೆ ಯಾರೂ ಇಲ್ಲ. ಬೇರೆ ಯಾರಿಗಾದ್ರೆ ನಾವು ಎಕ್ಸಾಂಪಲ್ ಹೇಳಬೇಕು ಅಂದರೆ ನನ್ನನ್ನು ಹೇಳ್ಕೊತೀನಿ. ಯಾರಿಗಾರ ನಿಮ್ಮದೇನು ಅಂಗಡಿ? ಮ್ಯಾಗ್ಝಿನ್ ಸೆಂಟ್ರ್, ಮ್ಯಾಗ್ಝಿನ್ ಸ್ಟಾಲ್ ಇತ್ತು.
ಸೊ ಸ್ಟಾರ್ಟಿಂಗ್ ನಾವು ಒಂದು 500 ರೂಪಾಯಿ ವ್ಯಾಪಾರ ಮಾಡ್ತಾ ಇದ್ದವರು ಕೊನೆಗೆ ಅದೇ ಅಂಗಡಿಯಲ್ಲಿ ನಾನು ಒಂದು 10,000 ರೂಪಾಯಿ ವ್ಯಾಪಾರ ಮಾಡುವ ಮಟ್ಟಕ್ಕೆ ಬಂದೆ. ಆಮೇಲೆ ಎದುರುಗಡೆ ಒಂದು ಟ್ರಾವೆಲ್ ಶಾಪ್ ಓಪನ್ ಮಾಡಿದೆ. ಅದರ ಎದುರುಗಡೆ ಕೊರಿಯರ್, ಫ್ಯಾಕ್ಸ್, STD ಬೂತು, ಕಾಯಿನ್ ಫೋನು, ಟ್ರಾವೆಲ್ಸ್, ಜೆರಾಕ್ಸ್ ಮಿಷಿನ್, ಈ ಥರ ನಾನು ವ್ಯಾಪಾರನ ಇನ್ನೂ ಅಭಿವೃದ್ಧಿ ಮಾಡ್ಕೊಂಡು ಬಂದೆ. ಸೊ ಅಲ್ಲಿ ಒಂದು 4 ಜನ ಕೆಲಸ ಕೊಡುವಂಥ ಒಂದು ಅವಕಾಶನ ನನಗೆ ಆ ರಾಯರು ಕೊಡಿಸಿದರು. ಹಾಗೆ ಈಗ 2000 ಇಸ್ವಿ ಆದಮೇಲೆ ಕನ್ನಡ ಇದು ರಾಷ್ಟ್ರೀಯ ಹಿಂದೂ ಪರಿಷತ್ತಲ್ಲಿ ಬಂದು ನಾನು ಸೇರಿಕೊಂಡೆ. ಅದರಲ್ಲೂ ಸ್ವಲ್ಪ ತೊಡಗಿಸ್ಕೊಂಡೆ. ಈಗ ಇವಾಗ ನಾನು ರಾಷ್ಟ್ರೀಯ ಹಿಂದೂ ಪರಿಷತ್ತಲ್ಲಿ ನಗರ ಪ್ರೆಸಿಡೆಂಟಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ದೇಶ ಧರ್ಮದ ಬಗ್ಗೆ ಸ್ವಲ್ಪ ಎಲ್ಲರಿಗೂ ಅವೇರ್ನೆಸ್ ಮಾಡಿಕೊಂಡು ಇವಾಗ ನಾವು ನಮ್ಮ ಆ ಕಾರ್ಯದಲ್ಲಿ ನಿರತನಾಗಿದ್ದೀನಿ. ರಾಯರ ಕೃಪೆ ಚೆನ್ನಾಗಿದೆ ನಿಮ್ಮ ಮೇಲೆ. ಹಾಂ, ರಾಯರ ಕೃಪೆ ಚೆನ್ನಾಗಿದೆ ಅನ್ನೋದಕ್ಕಿಂತ ಅವರು ನನ್ನನ್ನು ಕೈ ಬಿಟ್ಟೇ ಇಲ್ಲ. ಅವ್ರು ಕೈ ಬಿಟ್ಟರು ನಾನು ಅವ್ರ ಕಾಲು ಬಿಡಲ್ಲ. ರಾಯರು ನನಗೆ ಎಲ್ಲನೂ ಕೊಟ್ಟಿದ್ದಾರೆ. ಸ್ವಂತ ಮನೆ ಕೊಟ್ಟಿದ್ದಾರೆ, ಒಂದು 2-3 ಸೈಟು ಇದೆ, ಆ ಥರ ಭಗವಂತ ಕೊಟ್ಟಿರೋದು. ಸೊ ಅದರಿಂದ ನನಗೆ ಯಾವುದೂ ಕೊರತೆ ಮಾಡಿಲ್ಲ. ಈಗ ನಾನು ಆರಾಮಾಗಿ ನಿರಾಳವಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ರಾಯರ ಪ್ರಾರ್ಥನೆ ಒಂದು ಮಾಡ್ತಾ ಇರ್ತೀನಿ, ಅದು ನನಗೆ ನೆಮ್ಮದಿ ಕೊಡ್ತಾಯಿದೆ, ನಮಗೂ ಶಾಂತಿ ಇದೆ. ಇವತ್ತಿನ ಈ ಎಪಿಸೋಡು, ಈ ಸರಣಿ ಬರಬೇಕು ಅಂದರೆ ಶ್ರೀಯುತ ಗುರುಪ್ರಸಾದ್ ಅವರು ಕಾರಣ ಆಗಿದ್ದಾರೆ. ಅವ್ರಿಗೂ ಒಂದು ವಂದನೆ. ಸರ್, ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ ಪ್ರೇಕ್ಷಕರ ಮುಂದೆ ತಿಳಿಸ್ಕೊಟ್ರಿ. ತುಂಬ ಧನ್ಯವಾದಗಳು ಸರ್ ನಿಮಗೆ. ಧನ್ಯವಾದಗಳು ಮೇಡಮ್. ನಾನು ರಾಯರಿಗೆ ಒಂದು ವಂದನೆ ಸಲ್ಲಿಸ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವೇ ಹಿಂದೂ ಸುಖಿನೋ ಭವಂತು. ಶ್ರೀ ರಾಘವೇಂದ್ರಾಯ ನಮಃ.